ಹಾಯ್ ವಿದ್ಯಾರ್ಥಿಗಳೇ, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಎಸ್ಎಚ್ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, ಇವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 3 ಅದರದ್ದು 2ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು, ಇವತ್ತು ಮಾನಸಿಕ ಗಣಿತದಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು ನೋಡ್ತೀವಿ, ನಾವು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುತ್ತೇವೆ. ವಿದ್ಯಾರ್ಥಿಗಳೇ, ಮುಕುಂದ ಮತ್ತು ಗೌರಿ 43 ಮತ್ತು 48ರ ಮೊತ್ತವನ್ನು ಈ ಕೆಳಗಿನಂತೆ ಕಂಡು ಹಿಡಿದರು. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಏನು ಮಾಡ್ತಾರೆ, ಮುಕುಂದ ಮತ್ತು ಗೌರಿ ಅನ್ನೋರು 43 ಮತ್ತು 48ರ ಮೊತ್ತವನ್ನು ಈ ಕೆಳಗಿನಂತೆ ಕಂಡುಹಿಡಿತಾರೆ. ವಿದ್ಯಾರ್ಥಿಗಳೇ, ಮುಕುಂದನು ಬಿಡಿ ಸ್ಥಾನದಲ್ಲಿರುವ ಅಂಕಿಗಳನ್ನು ಅಂದರೆ 3 × 8 ರ ಮೊತ್ತ ಸರಿಸುಮಾರಾಗಿ 1 10 ಎಂದು ಲೆಕ್ಕಿಸಿದನು. ಆಮೇಲೆ 10ರ ಸ್ಥಾನದ ಅಂಕಿಗಳ ಮೊತ್ತವನ್ನು ಕಂಡುಹಿಡಿದನು. ಹಾಗಾದರೆ ವಿದ್ಯಾರ್ಥಿಗಳೇ, 1 10 × 4 10 × 4 10. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಾಯಿತು? 4 × 4 8, 8 × 1 9, 9 10 ಆಯಿತು ವಿದ್ಯಾರ್ಥಿಗಳೇ. ಅಂದರೆ 90 ಆಗುತ್ತದೆ. ಗೌರಿಯು ಈ ರೀತಿಯಾಗಿ ಉತ್ತರಿಸಿದಳು. 4 10 × 5 10 ಅಂದರೆ 4 10 ಅಂದರೆ 40, ಕೂಡಿಸು ಚಿಹ್ನೆ ಇದೆ, ಕೂಡಿಸು ಚಿಹ್ನೆ ಇಟ್ಟರೆ 5 10 ಅಂದರೆ 50. 40 × 50 ಎಷ್ಟಾಗುತ್ತೆ? 0 × 0 0, 5 × 4 9. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಾಯಿತು? 90. ಎರಡೂ ಉತ್ತರಗಳು ಸರಿಯಾಗಿವೆ. ಹಾಗಾದರೆ ವಿದ್ಯಾರ್ಥಿಗಳು, ಎರಡೂ ಉತ್ತರಗಳೇನವೆ? ಸರಿಯಾಗಿವೆ. ವಿದ್ಯಾರ್ಥಿಗಳೇ, ಗೌರಿಯ ಲೆಕ್ಕಾಚಾರ ಒಂದೇ ಹಂತದಲ್ಲಿ ಮುಗಿದಿದೆ. ಹಾಗಾದರೆ ವಿದ್ಯಾರ್ಥಿಗಳು, ಗೌರಿಯ ಲೆಕ್ಕಾಚಾರ ಕೂಡ ಒಂದೇ ಹಂತದಲ್ಲಿ ಮುಗಿದಿದೆ. ನಾವು ಗೌರಿ ಹೇಗೆ ಉತ್ತರಿಸಿದಳು ಎಂದು ತಿಳಿಯೋಣ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಗೌರಿ ಯಾವ ರೀತಿ ಉತ್ತರಿಸಿದಳು ಅಂತ ನೋಡೋಣ. ವಿದ್ಯಾರ್ಥಿಗಳೇ, 43 ಮತ್ತು 48 ಯಾವ ಎರಡು 10ರ ಗುಣಕ ಸಂಖ್ಯೆಗಳ ಮಧ್ಯೆ ಬರುತ್ತವೆ? ಹಾಗಾದರೆ ವಿದ್ಯಾರ್ಥಿಗಳೇ, 43 ಮತ್ತು 48 ಯಾವ ಎರಡು 10ರ ಗುಣಕ ಸಂಖ್ಯೆಗಳ ಮಧ್ಯೆ ಬರುತ್ತದೆ ಅಂತ ನೋಡೋಣ. ವಿದ್ಯಾರ್ಥಿಗಳೇ, 40 ಮತ್ತು 50ರ ಮಧ್ಯದಲ್ಲಿ 43 ಬರುತ್ತದೆ. 48 ಸಹ 40 ಮತ್ತು 50ರ ಮಧ್ಯದಲ್ಲಿ ಬರುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, 40 ಮತ್ತು 50ರ ಮಧ್ಯದಲ್ಲಿ 43 ಬರುತ್ತದೆ. 48 ಸಹ 40 ಮತ್ತು 50ರ ಮಧ್ಯದಲ್ಲಿ ಬರುತ್ತದೆ. ಕೆಳಗಿನ ಸಂಖ್ಯಾ ರೇಖೆಯನ್ನು ಗಮನಿಸಿ. ಹಾಗಾದರೆ ವಿದ್ಯಾರ್ಥಿಗಳಿಗೆ ನೀವು ನೋಡ್ಬೋದು, ಕೆಳಗಿನ ಸಂಖ್ಯಾ ರೇಖೆಯಲ್ಲಿ ನೋಡ್ಬೋದು. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 40ರಿಂದ 50ರವರೆಗೆ ಸಂಖ್ಯೆಯನ್ನು ಬರೆದುಕೊಳ್ತೀವಿ. ವಿದ್ಯಾರ್ಥಿಗಳೇ, 40 41 42 43 44 45 46 47 48 49 50. ಹಾಗಾದರೆ ವಿದ್ಯಾರ್ಥಿಗಳಿಗೆ 43ನ್ನು ಇಲ್ಲಿ ಗುರುತಿಸ್ತೀವಿ, 48ನ್ನು ಇಲ್ಲಿ ಗುರುತಿಸುತ್ತೀವಿ. ವಿದ್ಯಾರ್ಥಿಗಳೇ, ಹಾಗಾದರೆ ವಿದ್ಯಾರ್ಥಿಗಳು 43ನ್ನು 40 ಮತ್ತು 50ರ ಜೊತೆಗೆ ಹೋಲಿಸಿ. ಹಾಗಾದರೆ ವಿದ್ಯಾರ್ಥಿ ನಾವು ಇಲ್ಲಿ ನೋಡ್ಬೋದು, 43ನ್ನು ಏನು ಮಾಡ್ತೀವಿ, 40 ಮತ್ತು 50ರ ಜೊತೆಗೆ ಹೋಲಿಸ್ತೀವಿ. ವಿದ್ಯಾರ್ಥಿಗಳು, 43 40ಕ್ಕೆ 3 ಮಾನಗಳಷ್ಟು ಮತ್ತು 50ಕ್ಕೆ 7 ಮಾನಗಳಷ್ಟು ಹತ್ತಿರದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ 43 ಏನಿದೆ, 40ಕ್ಕೆ 3 ಮಾನಗಳಷ್ಟು ಮತ್ತು 50ಕ್ಕೆ 7 ಮಾನಷ್ಟುಗಳು ಹತ್ತಿರದಲ್ಲಿದೆ. ವಿದ್ಯಾರ್ಥಿಗಳೇ, ಆದ್ದರಿಂದ 43 40ಕ್ಕೆ ಸರಿಸುಮಾರು ಸಮನಾಗಿದೆ ಎಂದು ಪರಿಗಣಿಸುತ್ತೇವೆ. ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ನೋಡಿ, 43 ಇದೆ, 40ಕ್ಕೆ ಸಮೀಪ ಇದೆ. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀವಿ, ಆದ್ದರಿಂದ 43 40ಕ್ಕೆ ಸರಿಸುಮಾರು ಸಮನಾಗಿದೆ ಎಂದು ಪರಿಗಣಿಸ್ತೀವಿ. ವಿದ್ಯಾರ್ಥಿಗಳೇ, 43ನ್ನು ಹತ್ತಿರದ 10ರ ಸ್ಥಾನಕ್ಕೆ ಸಮೀಪಿಸಿದಾಗ 40 ಆಗುತ್ತದೆ. 43 40ಕ್ಕೆ ಸಮೀಪ ಆಗಿದ್ದರಿಂದ ಏನು ಮಾಡ್ತೀವಿ, 43ನ್ನು ಹತ್ತಿರದ 10ರ ಸ್ಥಾನಕ್ಕೆ ಸಮೀಪಿಸಿದಾಗ ಅದು ಎಷ್ಟಾಗುತ್ತದೆ, 40 ಆಗುತ್ತದೆ. ವಿದ್ಯಾರ್ಥಿಗಳೇ, 48ನ್ನು 40 ಮತ್ತು 50ರ ಜೊತೆಗೆ ಹೋಲಿಸಿರಿ. ಹಾಗಾದರೆ ವಿದ್ಯಾರ್ಥಿಗಳೇ, 48ನ್ನು 40 ಮತ್ತು 50ರ ಸಮೀಪಕ್ಕೆ ಹೋಲಿಸಿದಾಗ, ಹಾಗಾದರೆ ವಿದ್ಯಾರ್ಥಿಗಳು 48 40ಕ್ಕೆ 8 ಮಾನಗಳಷ್ಟು ಮತ್ತು 50ಕ್ಕೆ 2 ಮಾನಗಳಷ್ಟು ಹತ್ತಿರದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು 43 40ಕ್ಕೆ 3 ಮಾನಗಳಷ್ಟು ಸಮೀಪ ಇತ್ತು. ಆದರೆ ಇಲ್ಲಿ ವಿದ್ಯಾರ್ಥಿಗಳು 48 50ಕ್ಕೆ 2 ಮಾನಗಳಷ್ಟು ಹತ್ತಿರದಲ್ಲಿದೆ. ಆದ್ದರಿಂದ 48 50ಕ್ಕೆ ಸರಿಸುಮಾರು ಸಮನಾಗಿದೆ ಎಂದು ಭಾವಿಸುತ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಏನಿದೆ, 48 40ಕ್ಕೆ 8 ಮಾನಗಳಷ್ಟು ಮತ್ತು 50ಕ್ಕೆ 2 ಮಾನಗಳಷ್ಟು ಹತ್ತಿರದಲ್ಲಿದೆ. ಆದ್ದರಿಂದ 48 ಏನಿದೆ 50ಕ್ಕೆ ಸರಿಸುಮಾರು ಸಮನಾಗಿದೆ ಅಂದರೆ ಎಂದು ಭಾವಿಸುತ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳು ಏನಿದೆ, 48 50ಕ್ಕೆ ಸಮೀಪದಲ್ಲಿದೆ. 48ನ್ನು ಹತ್ತಿರದ 10ರ ಸ್ಥಾನಕ್ಕೆ ಸಮೀಪಿಸಿದಾಗ 50 ಆಗುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, 48ನ್ನು ಹತ್ತಿರದ 10ರ ಸ್ಥಾನಕ್ಕೆ ಸಮೀಪಿಸಿದಾಗ ಅದೆಷ್ಟಾಗುತ್ತೆ, 50 ಆಗುತ್ತದೆ. ವಿದ್ಯಾರ್ಥಿಗಳೇ, ಅದಕ್ಕೆ ಗೌರಿಯು ಅಂದಾಜು ಮೊತ್ತವನ್ನು ಕಂಡುಹಿಡಿಯಲು 40 ಮತ್ತು 50ನ್ನು ಕೂಡಿದಳು. ಮುಕುಂದನು 11 ಬಿಡಿಗಳನ್ನು 1 10 ಎಂದು ಅಂದಾಜು ಮಾಡಿ 10ಗಳನ್ನು ಕೂಡಿದನು. ಅವನಿಗೂ ಮೊತ್ತ 90 ದೊರೆಯಿತು. ಹಾಗಾದರೆ ವಿದ್ಯಾರ್ಥಿಗಳೇ, ಅದಕ್ಕೆ ಗೌರಿ ಏನು ಮಾಡ್ತಾಳೆ, ಅಂದಾಜು ಮೊತ್ತವನ್ನು ಕಂಡುಹಿಡಿಯಲು 40 ಮತ್ತು 50ನ್ನು ಕೂಡಿದಳು. ಮುಕುಂದನು ಏನು ಮಾಡ್ತಾನೆ, 11 ಬಿಡಿಗಳನ್ನು 1 10 ಎಂದು ಅಂದಾಜು ಮಾಡಿ 10ಗಳನ್ನು ಕೂಡಿದನು. ಅವನಿಗೂ ಮೊತ್ತ ಏನಾಗುತ್ತೆ, 90 ಬರುತ್ತದೆ. ವಿದ್ಯಾರ್ಥಿಗಳೇ,
ಸಂಖ್ಯೆಯನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಇಂಗ್ಲೀಷ್ನಲ್ಲಿಂದ ಕರೀತಾರೆ ವಿದ್ಯಾರ್ಥಿಗಳೇ ರೌಂಡ್ ಆಫ್. ಹೇಗೆ ಅಂತ ನೋಡೋಣ ವಿದ್ಯಾರ್ಥಿಗಳೇ. ಸಂಖ್ಯೆಯನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜು ನೋಡುವುದು ವಿದ್ಯಾರ್ಥಿಗಳೇ. ಬಿಡಿ ಸ್ಥಾನದಲ್ಲಿ 1, 2, 3 ಅಥವಾ 4 ಇದ್ದಾಗ ಬಿಡಿ ಸ್ಥಾನದ ಅಂಕಿಯನ್ನು 0ಗೆ ಬದಲಾಯಿಸಿರಿ. ಬಿಡಿ ಸ್ಥಾನದಲ್ಲಿ 5, 6, 7, 8 ಅಥವಾ 9 ಇದ್ದಾಗ ಬಿಡಿ ಸ್ಥಾನದ ಅಂಕಿಯನ್ನು 0ಗೆ ಬದಲಾಯಿಸಿರಿ ಮತ್ತು 10ರ ಸ್ಥಾನದಲ್ಲಿರುವ ಅಂಕಿಗೆ 1 ಸೇರಿಸಿ. ಹಾಗಾದರೆ ವಿದ್ಯಾರ್ಥಿಗಳು ಬಿಡಿ ಸ್ಥಾನದಲ್ಲಿರುವ 1, 2, 3 ಅಥವಾ 4 ಇದ್ದಾಗ ಬಿಡಿ ಸ್ಥಾನದ ಅಂಕಿಯನ್ನು ಏನು ಮಾಡ್ತೀವಿ 0ಗೆ ಬದಲಾಯಿಸ್ತೀವಿ ವಿದ್ಯಾರ್ಥಿಗಳೇ. ಬಿಡಿ ಸ್ಥಾನದಲ್ಲಿರುವ 5, 6, 7, 8 ಅಥವಾ 9 ಇದ್ದಾಗ ಬಿಡಿ ಸ್ಥಾನದ ಅಂಕಿಯನ್ನು ಏನು ಮಾಡ್ತೀವಿ 0ಗೆ ಬದಲಾಯಿಸಿ ಮತ್ತು 10ರ ಸ್ಥಾನದಲ್ಲಿರುವ ಅಂಕಿಗೆ 1ಅನ್ನು ಸೇರಿಸ್ತೀವಿ ಅಂದರೆ ಕೂಡಿಸ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.